ಹಲೋ ಗಾಯ್ಸ್, ಒಂದು ತುಂಬಾನೇ ಪವರ್ಫುಲ್ ಆಗಿರುವಂತ ಒಂದು ವೆಪನ್ ಒಂದು ಮಿಸ್ಟೀರಿಯಸ್ ಆಗಿರೋ ಒಂದು ಐಲ್ಯಾಂಡ್ ಅಲ್ಲಿ ಬಚ್ಚಿಟ್ಟಿದ್ದಾರೆ. ಆದ್ರೆ ಅದನ್ನು ಹುಡುಕೊಂಡು ಈ ತಾಂತ್ರಿಕರು ಮಾಂತ್ರಿಕರು ಜೊತೆಗೆ ನಮ್ಮ ಹೀರೋನು ಕೂಡ ಆ ಒಂದು ವೆಪನ್ ಹುಡುಕೊಂಡು ಆ ಮಿಸ್ಟೀರಿಯಸ್ ಆಗಿರೋ ಐಲ್ಯಾಂಡ್ ಗೆ ಹೋಗ್ತಾನೆ. ಕೊನೆಗೆ ಇವ್ರ ಜೊತೆಗೆ ಆ ಐಲ್ಯಾಂಡ್ ಒಳಗಡೆ ಏನಾಗುತ್ತೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗಿ ಈ ಮೂವಿ ಹೆಸರು ಫಾರ್ಬಿಡನ್ ಝೋನ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಅವೇರ್ನೆಸ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಎಂಡು ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ಸ್ ಇಂದಲೇ ನಾವು ಒಂದು ವಿಷಯನ ನೋಡ್ತೀವಿ. 9 ಡ್ರ್ಯಾಗನ್ಸ್ಗಳು ಒಂದು ಶವದ ಪೆಟ್ಟಿಗೆಯನ್ನು ಒಂದು ಐಲ್ಯಾಂಡ್ ಅಲ್ಲಿ ಬಚ್ಚಿಡ್ತವೆ. ಆ ಒಂದು ಐಲ್ಯಾಂಡ್ ಹೆಸರೇ ಬರಿಯಲ್ ಐಲ್ಯಾಂಡ್ ಅಂತ. ಈ ಒಂದು ಬರಿಯಲ್ ಐಲ್ಯಾಂಡ್ ಒಳಗಡೆ ಒಂದು ಸೂಪರ್ ಆಗಿರೋ ವೆಪನ್ ಇದೆ. ಅದೇನಾದ್ರೂ ಮನುಷ್ಯನ ಕೈಗೆ ಸಿಕ್ಕಿದ್ರೆ ಅವನು ಏನ್ ಬೇಕಾದ್ರೂ ಮಾಡ್ಬೋದು. ಸುಮಾರು 10 ವರ್ಷಗಳಾದ್ಮೇಲೆ ಆ ಒಂದು ವೆಪನ್ ತಗೊಳ್ಳೋದಕ್ಕೆ ಅಷ್ಟು ಬಲಿಷ್ಠವಾದ ವ್ಯಕ್ತಿ ಹುಡ್ತಾನೆ. ಮತ್ತೆ ಇಲ್ಲೇ ನಾವು ಲೂಶಿಂಗ್ ಅನ್ನೋ ಒಬ್ಬ ವ್ಯಕ್ತಿನ ನೋಡ್ತೀವಿ. ಇವನು ಕೂಡ ಒಬ್ಬ ಯೋಧ ಆಗಿರ್ತಾನೆ. ಇಲ್ಲಿಗೆ ಏಂತಕಪ್ಪ ಬಂದಿರ್ತಾನೆ ಅಂದ್ರೆ ಬರಿಯಲ್ ಐಲ್ಯಾಂಡ್ ಗೆ ಹೋಗೋ ಟೈಮ್ ಹತ್ರ ಬಂದಿರುತ್ತೆ. ಇದರಿಂದ ಯೋಧರುಗಳನ್ನೆಲ್ಲ ಕರ್ಕೊಂಡು ಹೋದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಇವ್ರುಗಳಿಗೆ ಟೆಸ್ಟ್ ಮಾಡೋದಕ್ಕೆ ಬಂದಿರ್ತಾನೆ. ನನ್ನ ಕೈಯಲ್ಲಿರೋ ಈ ಜೇಡ್ ಬಾಲ್ ನ ಯಾರು ನನ್ನಿಂದ ಕಿತ್ಕೋತಿರೋ ಅವರು ನನ್ನ ಜೊತೆಗೆ ಬರಿಯಲ್ ಐಲ್ಯಾಂಡ್ ಗೆ ಬರ್ಬೋದು ಅಂತ. ಇದರಿಂದ ಅಲ್ಲಿ ಇದ್ದಂತ ಎಲ್ಲ ಯೋಧರುಗಳು ಕೂಡ ಲೂಶಿಂಗ್ ಕೈಲಿರುವಂತ ಜೇಡ್ ಬಾಲ್ ನ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆದ್ರೆ ಲೂಶಿಂಗ್ ಎಂತ ಒಬ್ಬ ಸ್ಪೆಷಲಿಸ್ಟ್ ಟ್ರೈನರ್ ಆಗಿರ್ತಾನೆ ಅಂದ್ರೆ ಅವನ ಒಳಗಡೆ ತುಂಬಾ ಪವರ್ ಇರುತ್ತೆ. ಇದರಿಂದ ಯಾರ ಕೈಲೂ ಕೂಡ ಆ ಒಂದು ಜೇಡ್ ಬಾಲ್ ನ ಕಿತ್ಕೊಳ್ಳೋಕೆ ಆಗ್ತಾ ಇರೋದಿಲ್ಲ. ಇಲ್ಲೇ ಎಂಟ್ರಿ ಆಗುತ್ತೆ ನಮ್ಮ ಹೀರೋದು. ಇವನ ಹೆಸರು ಝೂಕಾಂಗ್ ಅಂತ. ನಮ್ಮ ಹೀರೋಗೆ ಒಂದು ಸೂಪರ್ ಪವರ್ ಇರುತ್ತೆ. ಅದೇನಪ್ಪ ಅಂದ್ರೆ ತುಂಬಾ ಸ್ಪೀಡ್ ಅಲ್ಲಿ ಇವನು ಮೂವ್ಮೆಂಟ್ ನ ಮಾಡ್ಬೋದು. ನಮ್ಮ ಹೀರೋನು ಕೂಡ ಲೂಶಿಂಗ್ ಹತ್ರ ಇರುವಂತ ಜೇಡಾ ಬಾಲ್ ನ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಅವ್ನ ಕೈಲೂ ಹಾಕ್ತಾ ಇರೋದಿಲ್ಲ. ಬಟ್ ಆದ್ರೆ ಹಾಕೋ ಮಾಡಿ ಇನ್ನೇನ್ ಕಿತ್ಕೊಬೇಕು ಅನ್ನೋ ಟೈಮಲ್ಲಿ ನಗರ ಕಡೆಗೆ ಹೊರಟೋಗ್ಬಿಡುತ್ತೆ. ನಮ್ಮ ಹೀರೋನು ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಅದ್ರ ಹಿಂದೆನು ಕೂಡ ಹೋಗ್ತಾನೆ. ನೀನ್ ಆ ಜೇಡ್ ಬಾಲ್ ಇವನ್ ಕೈ ಸಿಗ್ಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಇನ್ನೊಬ್ಬ ಯೋಧ ಬಂದ್ಬಿಟ್ಟು ಇವನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿರೋದ್ರಿಂದ ಒಂದು ಬಂಡಿ ಒಂದು ಚಿಕ್ಕ ಹುಡುಗನ ಮೇಲೆ ಬೀಳಕ್ಕೆ ಹೋಗ್ತಾ ಇರುತ್ತೆ. ಇದರಿಂದ ಅವನ್ನ ಸೇವ್ ಮಾಡೋದಕ್ಕೆ ಅನ್ಬಿಟ್ಟು ನಮ್ಮ ಹೀರೋ ಬರ್ತಾನೆ. ಅಟ್ಯಾಕ್ ಮಾಡಿರೋ ಯೋಧನ್ಗೆ ಅನ್ಸುತ್ತೆ ಇವನು ಆ ಜೇಡ್ ಬಾಲ್ ನ ಕಳ್ಕೊಂಡ್ಬಿಟ್ಟ, ಇನ್ನೇನ್ ಕೈ ಸಿಕ್ತಿತ್ತದು ಅಂತ. ಆದ್ರೆ ಅದಕ್ಕಿಂತ ಮುಂಚೆನೆ ನಮ್ಮ ಹೀರೋ ಅದನ್ನ ತಗೊಂಡ್ಬಿಟ್ಟಿರ್ತಾನೆ. ಆಗ ಅಲ್ಲಿಗೆ ಯೂಕಿ ಒಬ್ಬ ಯೋಧ ಕೂಡ ಬರ್ತಾನೆ. ಅವನು ಈ ಜೇಡ್ ಬಾಲ್ ನ ಕಿತ್ಕೊಳ್ಳಕ್ಕಿಂತ ಬಂದಾಗ ಮತ್ತೆ ನಮ್ಮ ಹೀರೋ ಮತ್ತೆ ಇನ್ ಮಧ್ಯೆ ಫೈಟ್ ಆಗುತ್ತೆ. ಈ ಒಂದು ಫೈಟ್ ಅಲ್ಲಿ ಯೂಕಿ ನಮ್ಮ ಹೀರೋಗೆ ತುಂಬಾನೇ ಏಟ್ ಮಾಡ್ಬಿಡ್ತಾನೆ. ಯಾಕೆಂದ್ರೆ ಅವನ ಹತ್ರ ಮ್ಯಾಜಿಕಲ್ ಪವರ್ ಮಾಡುವಂತಹ ಉಂಗುರಗಳಿರುತ್ತೆ. ಯೂಕಿ ನಮ್ಮ ಹೀರೋಗೆ ಸರ್ಸರೆಗೆ ಹೊಡೆದು ಆ ಜೇಡ್ ಬಾಲ್ ನ ಕಿತ್ಕೊಂಡು ಹೊರಟೋಗ್ಬಿಡ್ತಾನೆ. ಅಲ್ಲೇ ಲೂಶಿಂಗ್ ಇರ್ತಾನೆ. ಆಕ್ಚುಲಿ ಇವರಿಬ್ರು ಅಣ್ಣ ತಮ್ಮಂದಿರು. ಇವರಿಬ್ರು ಕೂಡ ಆ ಒಂದು ಬರಿಯಲ್ ಐಲ್ಯಾಂಡ್ ಕಾಯ್ತಾ ಇರ್ತಾರೆ ಆ ಒಂದು ವೆಪನ್ ನ ತಗೊಳ್ಳೋದಕ್ಕೋಸ್ಕರ. ಯಾಕೆಂದ್ರೆ ಒಬ್ರಿಗೊಬ್ರು ಕಾಂಪಿಟೇಷನ್ ಬಿದ್ಬಿಟ್ಟಿರ್ತಾರೆ, ನಾನ್ ಪವರ್ಫುಲ್ ಆಗ್ಬೇಕು ಅನ್ಬಿಟ್ಟು. ಮತ್ತೆ ಈ ಜಾಗಕ್ಕೆ ಕಿಂಗ್ ಆದಲ್ಲೂ ಒಂದು ಕತ್ತಿನ ಕೊಡ್ತಾರೆ. ಅದು ಯಾರಿಗಪ್ಪ ಅಂದ್ರೆ ಲೂಶಿಂಗ್ಗೆ. ತಂದೆಗೆ ಇವನ್ ಮೇಲೆ ಜಾಸ್ತಿ ನಂಬಿಕೆ ಇರುತ್ತೆ. ಇವನು ಆ ಬರಿಯಲ್ ಐಲ್ಯಾಂಡ್ ಗೆ ಹೋಗ್ಬಿಟ್ಟು ಆ ಒಂದು ಪವರ್ಫುಲ್ ಆಗಿರೋ ವೆಪನ್ ತಗೊಂಡ್ಬರ್ತಾನೆ ಅಂತ. ಇದರಿಂದ ಆ ಒಂದು ಡ್ರ್ಯಾಗನ್ ಕತ್ತಿನ ಲೂಶಿಂಗ್ಗೆ ಕೊಡ್ತಾನೆ. ಮತ್ತೆ ಇಲ್ಲಿ ನಮ್ಮ ಹೀರೋಗೆ ಒಂದು ಕನ್ಸು ಬೀಳುತ್ತೆ. ಅವ್ನು ಚಿಕ್ಕ ವಯಸ್ಸಿಂದು. ನಮ್ಮ ಹೀರೋಗೆ ಬಾಡಿ ಒಳಗಡೆ ತುಂಬಾ ಪವರ್ ಇರುತ್ತಲ್ಲ, ಅದನ್ನ ಅವ್ನಿಗೆ ಕಂಟ್ರೋಲ್ ಮಾಡಕ್ ಬರ್ತಾ ಇರೋದಿಲ್ಲ. ಇದರಿಂದ ಇವನ್ಗೆ ಮಾರ್ಷಲ್ ಆರ್ಟ್ಸ್ ಕಳಿಸ್ಕೊಡೋದಕ್ಕೆ ಅನ್ಬಿಟ್ಟು ಗುರುಕುಲಕ್ಕೆ ಕಳಿಸ್ತಾರೆ. ಆದ್ರೆ ಅಲ್ಲಿರುವಂತ ಗುರುಕುಲದ ಮಾಸ್ಟರ್ಸ್ ಗಳು ಏನ್ ಹೇಳ್ತಾರೆ ಅಂದ್ರೆ, ನಾವು ಹುಡುಗಂಗೆ ಮಾರ್ಷಲ್ ಆರ್ಟ್ಸ್ ನ ಕಲಿಸ್ತೀವಿ, ಅದ್ರ ಬದಲಾಗಿ ನೀವುಗಳು 5,000 ಕತ್ತಿಗಳನ್ನ ನಮಗೋಸ್ಕರ ರೆಡಿ ಮಾಡ್ಕೊಡ್ಬೇಕು ಅಂತ ಒಂದು ಡೀಲ್ ನ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ನಾವು ಒಂದು ಗ್ರೂಪ್ ನ ನೋಡ್ತೀವಿ. ಈ ಗ್ರೂಪ್ ಯಾವ್ದು ಅಲ್ಲ, ನಮ್ಮ ಹೀರೋ ಚಿಕ್ಕ ವಯಸ್ಸಲ್ಲಿ ಇವನ್ ಜೊತೆಗೆ ಇದ್ರಲ್ಲ ಅನಾಥರಾಗಿ ಅವ್ರುಗಳು ಇವರಾಗಿರ್ತಾರೆ. ಇವ್ರುಗಳು ಕೂಡ ಆ ಒಂದು ಬರಿಯಲ್ ಐಲ್ಯಾಂಡ್ ಹೋಗೋದಕ್ಕೆ ಪ್ಲಾನಿಂಗ್ ನ ಮಾಡ್ಕೋತಾ ಇರ್ತಾರೆ, ಯಾವ ರೀತಿ ಹೋಗ್ಬೇಕು ಅಂತ. ಅದೇ ರೀತಿ ಈ ಕಡೆ ಲೂಶಿಂಗ್, ಯೂಕಿ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಯೋಧರುಗಳ ಜೊತೆಗೆ ಆ ಒಂದು ಬರಿಯಲ್ ಐಲ್ಯಾಂಡ್ ಹೋಗೋದಕ್ಕೆ ಅನ್ಬಿಟ್ಟು ಊರ್ಸೋ ಮೇಜರ್ಗೆ ಬರ್ತಾರೆ. ಇಲ್ಲೇ ಆ ಧರ್ಮದ ಬಾಗಿಲು ಓಪನ್ ಆಗೋದು. ಅಂದ್ರೆ ಬರಿಯಲ್ ಐಲ್ಯಾಂಡ್ ಗೆ ಹೋಗೋದಕ್ಕೆ ಒಂದು ಪೋರ್ಟಲ್ ಓಪನ್ ಆಗೋದು ಇಲ್ಲೇ. ಇದರಿಂದ ಮೂಲಕನೇ ಅವರಲ್ಲಿ ಹೋಗ್ಬೇಕಾಗಿರುತ್ತೆ. ಅದೇ ರೀತಿ ಆ ಒಂದು ಪೋರ್ಟಲ್ ನ ಓಪನ್ ಮಾಡ್ತಾರೆ. ಲೂಶಿಂಗ್, ಯೂಕಿ ಮತ್ತೆ ಅವನ ಜೊತೆಲಿರೋ ಎಲ್ಲಾ ಯೋಧರುಗಳು ಕೂಡ ಆ ಒಂದು ಬರಿಯಲ್ ಐಲ್ಯಾಂಡ್ ಗೆ ಹೊರಟೋಗ್ಬಿಡ್ತಾರೆ. ಇದನ್ನೆಲ್ಲಾನು ಕೂಡ ಇವ್ರುಗಳು ನೋಡ್ತಾ ಇರ್ತಾರೆ. ಅವಾಗ ನಮ್ಮ ಹೀರೋನ ಎಬ್ಬಿಸ್ತಾರೆ. ನಮ್ಮ ಹೀರೋ ಎದ್ದಾಗ ಇವ್ರನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ಮತ್ತೆ ಏನ್ ವಿಷಯ ಎಲ್ಲ ಒಟ್ಟಿಗೆ ಸೇರಿದ್ದೀರಾ ಅಂದಾಗ, ನಾವುಗಳು ನಿನ್ನ ಕರ್ಕೊಂಡು ಆ ಬರಿಯಲ್ ಐಲ್ಯಾಂಡ್ ಗೆ ಹೋಗ್ಬೇಕು ಅಂತ ಇದ್ದೀವಿ, ಅದಕ್ಕೆ ದಾರಿ ನಿನಗೆ ಗೊತ್ತಿದೆ, ನೀನ್ ನಮ್ಗೆ ದಾರಿ ತೋರಿಸ್ಬೇಕು ಅಂತ. ಆದ್ರೆ ನಮ್ಮ ಹೀರೋ ಅದಕ್ಕೆ ಒಪ್ಕೋತಾ ಇರೋದಿಲ್ಲ. ಯಾಕಪ್ಪ ಅಂದ್ರೆ ಅದು ತುಂಬಾ ಡೇಂಜರಸ್ ಆಗಿರೋ ಪ್ಲೇಸ್ ಆಗಿರುತ್ತೆ. ಇದರಿಂದ ಇವ್ರುಗಳನ್ನ ತಡಿತಾ ಇರ್ತಾನೆ. ಆದ್ರೆ ಇವ್ರುಗಳು ಕೇಳೋದಿಲ್ಲ. ನಿನ್ಗೆ ಮಾರ್ಷಲ್ ಆರ್ಟ್ಸ್ ಕಲ್ಸೋದಕ್ಕೆ ನಾವು
5,000 ಕತ್ತಿಗಳನ್ನ ರೆಡಿ ಮಾಡಿದೀವಿ, ಅದಕ್ಕೆ ಪ್ರತಿಫಲವಾಗಿ ನೀನ್ ನಮ್ಗೆ ಏನಾದ್ರು ಕೊಡ್ಲೇಬೇಕು. ಅದೇನಿಲ್ಲ, ನಮ್ಗೆ ಆ ದಾರಿನ ತೋರಿಸು, ನೀನು ನಮ್ ಜೊತೆಗೆ ಬಾ. ನಮ್ಮ ಮಾಸ್ಟರ್ದು ಕೂಡ ಇದೇ ಪ್ಲಾನ್ ಆಗಿತ್ತು, ಆ ಒಂದು ವೆಪನ್ ನ ತಗೊಬೇಕು ನೀನು ಅಂತ. ಅದಕ್ಕೆ ಇವಾಗ ನಾನು ನಿಂಗೆ ಸಹಾಯ ಮಾಡ್ತೀವಿ, ನಡಿ ಅನ್ಬಿಟ್ಟು ಇವನ್ಗೆ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಇದರಿಂದ ಇವನ್ಗೆ ಬೇರೆ ವಿಧಿ ಕಾಣ್ದಲೆ ಆ ಜಾಗಕ್ಕೆ ಹೇಗೆ ಹೋಗ್ಬೇಕು ಅನ್ನೋದನ್ನ ಹೇಳ್ತಾ ಕರ್ಕೊಂಡು ಹೋಗ್ತಾನೆ. ಸೀದಾ ಈಗ ಇವ್ರು ಎಲ್ಲಿಗೆ ಬರ್ತಾರಪ್ಪ ಅಂದ್ರೆ ಅದೇ ಒಂದು ಧರ್ಮದ ಬಾಗಿಲಿರುತ್ತಲ್ಲ ಆ ಜಾಗಕ್ಕೆ ಬರ್ತಾರೆ. ಅಲ್ಲಿ ಕೆಲವು ಗಾರ್ಡ್ಸ್ಗಳು ಇರ್ತಾರೆ. ಅವ್ರುಗಳು ನಮ್ಮ ಝೂಕಾಂಗ್ನ ನೋಡ್ಬಿಟ್ಟು ಇಲ್ಲೇನೋ ಮಾಡ್ತಿದ್ಯಾ, ನಿನ್ಗೆ ಇಲ್ಲಿ ಕೆಲಸ ಎಲ್ಲ ವಾಪಸ್ ಹೋಗು ಅಂದಾಗ ಇವನ್ ಕಡೆಯವರೆಲ್ಲ ಬಂದ್ಬಿಟ್ಟು ಅವ್ರ ಜೊತೆಗೆ ಫೈಟ್ಗೆ ಹಿಡಿದು ಅವ್ರ ಕಥೆನ ಮುಗಿಸ್ಬಿಡ್ತಾರೆ. ಮತ್ತೆ ಇವ್ರ ಹತ್ರನೂ ಕೂಡ ಒಂದು ಜೇಡ್ ಬಾಲ್ ಇರುತ್ತೆ. ಆ ಒಂದು ಬಾಲ್ ನ ಇಟ್ಟಿದ ತಕ್ಷಣ ಅಲ್ಲಿ ಮತ್ತೊಂದು ಪೋರ್ಟಲ್ ಓಪನ್ ಆಗುತ್ತೆ. ಅದೇ ರೀತಿ ಇವರೆಲ್ಲರೂ ಕೂಡ ಅದೇ ಒಂದು ಪೋರ್ಟಲ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಬರಿಯಲ್ ಐಲ್ಯಾಂಡ್ ಗೆ ಬಂದ್ಬಿಡ್ತಾರೆ. ಇವ್ರುಗಳೆಲ್ಲರೂ ಕೂಡ ಬರಿಯಲ್ ಐಲ್ಯಾಂಡ್ ಗೆ ಬಂದಾಗ ಅಲ್ಲಿ ಬಂದ್ ನೋಡಿದಾಗ ಅಲ್ಲಿ ಸುತ್ತಮುತ್ತ ಎಲ್ಲ ಯೋಧರೆಲ್ಲ ಸತ್ ಬಿದ್ದಿರ್ತಾರೆ. ಇದರಿಂದ ಯಾರುಗಳು ಇವರೆಲ್ಲರೂ ಕೂಡ ಸಾಯಿಸೋದಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಯೂಕಿ ಬರ್ತಾನೆ. ಆಕ್ಚುಲಿ ಈ ಯೂಕಿನಿ ಇವರೆಲ್ಲರನ್ನು ಕೂಡ ಕೊಲೆ ಮಾಡ್ಬಿಟ್ಟಿರ್ತಾನೆ. ಯಾಕಪ್ಪ ಅಂದ್ರೆ ಆ ಒಂದು ಸೂಪರ್ ವೆಪನ್ ಸಿಕ್ಕಿದ್ರೆ ಇಡೀ ಪ್ರಪಂಚಕ್ಕೆ ಚಕ್ರವರ್ತಿ ಆಗೋಗ್ಬಿಡ್ತಾನೆ. ಆ ಸಿಗೋ ಟೈಮಲ್ಲಿ ಇವರೆಲ್ಲರೂ ಕೂಡ ಹೊಡೆದಾಡ್ತಾರೆ, ನನಗೆ ಗೊತ್ತು ಅನ್ಬಿಟ್ಟು ಇವಾಗ್ಲೂ ಇವರೆಲ್ಲರನ್ನು ಕೂಡ ಸಾಯಿಸ್ಬಿಟ್ಟಿರ್ತಾನೆ. ಮತ್ತೆ ಅದಾದ್ಮೇಲೆ ನಿಮ್ಮನ್ನು ಕೂಡ ಇವಾಗ ಸಾಯಿಸ್ತೀನಿ, ನಾನು ನಿಮ್ಮ ಮೇಲೆ 3 ಸಲ ಅಟ್ಯಾಕ್ ಮಾಡ್ತೀನಿ, ಅದರಿಂದೆಲ್ಲ ತಪ್ಪಿಸ್ಕೊಂಡ್ರೆ ನಾನು ನಿಮ್ಮನ್ನ ಬಿಟ್ಟು, ಇಲ್ಲಾಂದ್ರೆ ನೀವೆಲ್ಲರೂ ಕೂಡ ಸಾಯ್ತೀರಾ ಅಂತ. ಅದೇ ರೀತಿ ಮೊದಲನೇ ಅಟ್ಯಾಕ್ ಮಾಡ್ತಾನೆ. ಅದರಿಂದೆಲ್ಲ ತಪ್ಪಿಸ್ಕೊಂಡು ಇವ್ರುಗಳು ಕೂಡ ತುಂಬಾ ಫಾಸ್ಟ್ ಆಗಿ ಓಡ್ತಾ ಇರ್ತಾರೆ. ಆಗ ಈಗ ಮಾಡಿ ಮೊದಲನೇ ಅಟ್ಯಾಕ್ ಇಂದನೂ ಕೂಡ ತಪ್ಪಿಸ್ಕೊಂಡ್ಬಿಡ್ತಾರೆ. ಆದ್ರೆ ಎರಡನೇ ಅಟ್ಯಾಕ್ ಮಾಡಿದಾಗ ಝೂಕಾಂಗ್ ಟೀಮ್ ಅಲ್ಲಿರೋನೊಬ್ಬ ಅದಕ್ಕೆ ಬಲಿಯಾಗಿ ಹೋಗ್ಬಿಡ್ತಾನೆ. ಇದರಿಂದ ಆ ವ್ಯಕ್ತಿ ಸತ್ತು ಹೋಗ್ಬಿಡ್ತಾನೆ. ಮತ್ತೆ 3ನೇ ಅಟ್ಯಾಕ್ ಮಾಡಿ ಇನ್ನೇನು ನಮ್ ಝೂಕಾಂಗ್ ನ ಸಾಯಿಸ್ಬೇಕು ಅಂತ ಬಂದಾಗ ಆಗ ಅಲ್ಲಿಗೆ ಲೂಶಿಂಗ್ ಬರ್ತಾನೆ. ಲೂಶಿಂಗ್ ಬಂದ್ಬಿಟ್ಟು ಇವರೆಲ್ಲರನ್ನು ಕಾಪಾಡ್ಬಿಟ್ಟು ಮುಂದಕ್ಕೆ ಹೋಗಿ ನಾವು ಇವನ್ನ ನಾನ್ ನೋಡ್ಕೋತೀನಿ ಅನ್ಬಿಟ್ಟು ಇವನ್ ಜೊತೆಗೆ ಇವಾಗ ಇವ್ನ ಫೈಟ್ ಗೆ ಇಳಿಯಕ್ಕೆ ಶುರು ಮಾಡ್ತಾನೆ. ಅಣ್ಣ ತಮ್ಮದ್ರ ಮಧ್ಯೆ ಈಗ ಒಂದು ಫೈಟ್ ಶುರು ಆಗುತ್ತೆ. ಅವನು ಕೂಡ ತನ್ನ ಪವರ್ನೆಲ್ಲ ಯೂಸ್ ಮಾಡಿ ಹೊಡೆಯಕ್ಕೆ ಶುರು ಮಾಡ್ತಾನೆ, ಇವನು ಕೂಡ ಹೊಡೆಯಕ್ಕೆ ಶುರು ಮಾಡ್ತಾನೆ. ಆದ್ರೆ ಈ ಒಂದು ಫೈಟ್ ಅಲ್ಲಿ ಎಂಡ್ ಆಫ್ ದ ಟೈಮ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಲೂಶಿಂಗು ಯೂಜಿನ ಹೊಡೆದು ಅವ್ನ ಕತ್ತಿನ ಕಿತ್ಕೊಂಡ್ಬಿಡ್ತಾನೆ. ಇಲ್ಲಿ ನಾನು ಒಂದು ಸ್ಮಾಲ್ ಮಿಸ್ಟೇಕ್ ನ ಮಾಡ್ಬಿಟ್ಟಿದ್ದೀನಿ, ಇವ್ರಗಳ ಹೆಸರನ್ನ ಉಲ್ಟಾ ಪಲ್ಟಾ ಹೇಳ್ಬಿಟ್ಟಿದ್ದೀನಿ. ಆಕ್ಚುಲಿ ಲೂಶಿಂಗ್ ನ ಬ್ರದರ್ ಹೆಸರು ಬಂದ್ಬಿಟ್ಟು ಲೂ ಅಂತ, ಅವನ ಹೆಸರು ಯೂಕಿ ಅಲ್ಲ, ಯೂಕಿ ಇನ್ನೊಬ್ಬ ಸಪರೇಟ್ ಆಗಿರ್ತಾನೆ. ಆ ಲೂ ಹತ್ರ ಇರುವಂತ ಕತ್ತಿನೇ ಈಗ ಲೂಶಿಂಗು ಹೊಡೆದಾಡಿ ಕಿತ್ಕೊಂಡಿರ್ತಾನೆ. ಇದೆಲ್ಲ ಆದ್ಮೇಲೆ ನಮ್ ಹೀರೋ ಒಂದು ಗುಹೆ ಒಳಗಡೆ ಕೂತ್ಕೊಂಡ್ಬಿಟ್ಟಿರ್ತಾನೆ. ಅವ್ನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಶೂಶಾಯಿ ಇರ್ತಾಳಲ್ಲ, ಇವಳೆ ಈ ಮೂವಿಯ ಹೀರೋಯಿನ್. ಶೂಶಾಯಿ ಹೀಗೆ ಕೂತ್ಕೊಂಡ್ರೆ ಆಗಲ್ಲ, ನಮ್ ಮುಂದೆ ಹೋಗ್ಬೇಕು ಬಾ ಅಂದಾಗ ಅದಕ್ಕೆ ನಮ್ ಹೀರೋನು ಕೂಡ ಇನ್ನು ಮುಂದೆ ಹೋದ್ರೆ ಇದೇ ರೀತಿ ನಮ್ ಫ್ರೆಂಡ್ಸ್ ಗಳನ್ನೆಲ್ಲ ಕಳ್ಕೊತಾ ಹೋಗ್ತೀವಿ, ಬೇಡ ಇದನ್ನೆಲ್ಲ ನಿಲ್ಸ್ಬಿಡು ಅಂತ. ಮತ್ತೆ ನಮ್ ಹೀರೋ ಅವಳ ಹತ್ರ ಒಂದು ಚಿಕ್ಕ ವೆಪನ್ ಇರುತ್ತೆ, ಅದನ್ನ ತನ್ನ ಕೈಗೆ ಎತ್ಕೊಂಡ್ಬಿಡ್ತಾನೆ. ಆ ಕೈಗೆ ಎತ್ಕೊಂಡಾಗ ಇವನ್ಗೆ ಒಂದು ವಿಷನ್ ಕಾಣುತ್ತೆ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಇಡೀ ಭೂಮಿನ ಡೆಸ್ಟ್ರಾಯ್ ಆಗ್ತಾ ಇರೋ ರೀತಿ ಈ ಒಂದು ಚಿಕ್ಕ ವೆಪನ್ ಇವ್ರುಗಳ ಮಾಸ್ಟರ್ದಾಗಿರುತ್ತೆ. ಅವಾಗ ಶೂಶಾಯಿ ಹೇಳ್ತಾಳೆ, ಈ ಬರಿಯಲ್ ಐಲ್ಯಾಂಡ್ ಅಲ್ಲಿ ಇರುವಂತಹ ಒಂದು ಪವರ್ಫುಲ್ ವೆಪನ್ ಕೆಟ್ಟ ವ್ಯಕ್ತಿಗಳಿಗೆ ಸಿಕ್ಬಿಟ್ರೆ ಅವರು ಈ ಭೂಮಿನ ನಾಶ ಮಾಡ್ಬಿಡ್ತಾರೆ, ಅದಕ್ಕೋಸ್ಕರ ನೀನ್ ಅದನ್ನ ತಗೊಳ್ಳೇಬೇಕು. ಯಾಕಪ್ಪ ಅಂದ್ರೆ ನಮ್ಮ ಮಾಸ್ಟರ್ಗೆ ನಿನ್ನ ಮೇಲೆ ತುಂಬಾ ನಂಬಿಕೆ ಇತ್ತು, ನೀನ್ ಈ ಪ್ರಪಂಚನ ಕಾಪಾಡ್ತೀಯ ಅಂತ, ಇವಾಗ ನೀನ್ ಅದನ್ನ ಪೂರ್ತಿ ಮಾಡ್ಲೇಬೇಕು ಅಂತ ಇವನ್ಗೆ ಧೈರ್ಯನ ತುಂಬ್ತಾ ಇರ್ತಾಳೆ. ಅವಾಗ ಇವ್ರು ಟೀಮಲ್ಲಿ ಇರೋನೊಬ್ಬ ಬಂದ್ಬಿಟ್ಟು ಬರ್ರಿ ನಿಮ್ಗೆ ಏನೋ ಒಂದು ತೋರಿಸ್ತೀನಿ ಅನ್ಬಿಟ್ಟು ಮನುಷ್ಯರೆಲ್ಲ ಕಲ್ಲಾಗಿ ಬದಲಾಗಿರುವಂತ ಒಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಇವ್ರುಗಳು ಕೂಡ ಆ ಜಾಗನ ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಅಲ್ಲಿರೋರು ಎಲ್ಲರೂ ಕೂಡ ಕಲ್ಲಾಗಿ ಬದಲಾಗಿ ಹೋಗ್ಬಿಟ್ಟಿರ್ತಾರೆ. ಇದೆಲ್ಲ ಹೇಗಾಯ್ತು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಗ ಅದೇ ಜಾಗದಲ್ಲಿ ಒಂದು ಕೈ ಕಟ್ಟಾಗಿ ಬಿದ್ದಿರುತ್ತೆ. ಇವ್ರು ಹೋಗ್ಬಿಟ್ಟು ಅದನ್ನ ಟಚ್ ಮಾಡಿದ ತಕ್ಷಣ ತಟ್ಟನಾಗಿ ಎದ್ಬಿಟ್ಟು ಯಾವ್ದೋ ಒಂದು ಕಡೆಗೆ ಹೋಗಕ್ಕೆ ಶುರು ಮಾಡುತ್ತೆ. ಇದರಿಂದ ಇವ್ರು ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಹೋದಾಗ ಆ ಕೈ ಒಂದು ಜಾಗದ ಹತ್ರ ನಿಂತೋಗುತ್ತೆ. ಆಗ ಒಂದು ಲೇಡಿ ಬಂದ್ಬಿಟ್ಟು ಅದನ್ನ ತನ್ನ ಕೈಗೆ ಜೋಡಿಸ್ಕೋತಾಳೆ. ಇವಳ ಹೆಸರು ಬಂದ್ಬಿಟ್ಟು ಕಾಯ್ಜಿನ್ ಅಂತ. ಇವಳ ಒಳಗಡೆ ಕೂಡ ತುಂಬಾನೇ ಪವರ್ ಗಳಿರುತ್ತೆ. ಇವಳನ್ನ ನೋಡ್ಬಿಟ್ಟು ತುಂಬಾನೇ ಭಯ ಆಗ್ಬಿಟ್ಟು ಇವ್ರುಗಳು ಕೂಡ ಆ ಜಾಗದಿಂದ ಹೊರಗಡೆ ಬಂದ್ಬಿಡ್ತಾರೆ. ಹೊರಗಡೆ ಬಂದಾಗ ಹಿಮ ಎಲ್ಲ ಬೀಳಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಆಗ ಯೂಕಿ ಅನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಓಡ್ ಬರ್ತಾನೆ. ಈ ಯೂಕಿ ಬಂದ್ಬಿಟ್ಟು ಒಂದು ಮಾನ್ಸ್ಟರ್ ನಮ್ಮನ್ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತೈತೆ, ನಿಮ್ ಪ್ರಾಣನೆಲ್ಲ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಅವ್ನು ಹೋಗಿ ಬಚ್ಚಿಕೊಂಡ್ಬಿಡ್ತಾನೆ. ಆಗ ನೆಕ್ಸ್ಟ್ ಸೆಕೆಂಡ್ ಎಲ್ಲ ನೋಡಿದ್ರೆ ಅಲ್ಲಿಗೆ ಒಂದು ವಿಚಿತ್ರವಾಗಿರೋ ಕ್ರಿಯೇಚರ್ ಬರುತ್ತೆ. ಅದ್ರ ಜೊತೆಗೆ ಫೈಟ್ ಗೆ ಇಳಿಯೋಕೆ ಇವರು ಶುರು ಮಾಡ್ತಾರೆ. ಅದಂತೂ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇವ್ರು ಎಷ್ಟೇ ಸಲ ಅಟ್ಯಾಕ್ ಮಾಡಿದ್ರು ಕೂಡ ಅದನ್ನಂತೂ ಸೋಲ್ಸಕ್ಕೆ ಆಗ್ತಾ ಇರೋದಿಲ್ಲ. ಮತ್ತೆ ಆ ಒಂದು ಕ್ರಿಯೇಚರ್ ಒಳಗಡೆ ಎಂತ ಶಕ್ತಿ ಇರುತ್ತಪ್ಪ ಅಂದ್ರೆ ಯಾರನ್ನ ಬೇಕಾದ್ರೂ ಕಲ್ ಮಾಡ್ಬೋದು, ಆ ರೀತಿ ಅದೊಂದು ಪವರ್ ಇರುತ್ತೆ. ಅದೇ ರೀತಿ ಇವ್ರ ಟೀಮ್ ಅಲ್ಲಿ ಇರೋ ಒಬ್ಬನ ಕಲ್ ಮಾಡಿ ಬೇಸಾಕ್ಬಿಡುತ್ತೆ. ಬಟ್ ಆದ್ರೆ ಈ ಒಂದು ಕ್ರಿಯೇಚರ್ ಆ ಗ್ರೀನ್ ವೆಪನ್ ನ ಕಂಡ್ರೆ ಎದುರ್ಕೋತಾ ಇರುತ್ತೆ ತುಂಬಾನೇ. ಶೂಶಾಯಿ ಕೂಡ ಆ ಒಂದು ಗ್ರೀನ್ ವೆಪನ್ ಹಿಡ್ಕೊಂಡು ಇದನ್ನ ಮುಗ್ಸೋಕೆ ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಆ ಒಂದು ಕ್ರಿಯೇಚರ್ ಗ್ರೀನ್ ವೆಪನ್ ಹೊಡೆದು ತುಂಬಾ ದೂರ ಬಿಸಾಕ್ಬಿಡುತ್ತೆ. ನಮ್ ಹೀರೋ ಇದನ್ನೆಲ್ಲ ನೋಡ್ತಾ ಇರ್ತಾನಲ್ಲ, ತನ್ನ ಫ್ರೆಂಡ್ಸ್ ಎಲ್ಲ ಸಾಯ್ತಾ ಇರೋದ್ನ, ಇದರಿಂದ ಇವನಿಗೆ ತುಂಬಾನೇ ಕೋಪ ಬಂದ್ಬಿಟ್ಟು ಇವನ್ ಒಳಗಡೆ ಇರುವಂತ ಪವರ್ ನ ತುಂಬಾ ಜಾಸ್ತಿ ಯೂಸ್ ಮಾಡೋಕೆ ಶುರು ಮಾಡ್ತಾನೆ. ಆಗ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಆ ಒಂದು ಕತ್ತಿನ ತಗೊಂಡು ಹೋಗ್ಬಿಟ್ಟು ಆ ಒಂದು ಬೆಳಕು ಬಿಡ್ತಿದ್ದಲ್ಲ ಆ ಒಂದು ಕ್ರಿಯೇಚರ್ ಆ ಜಾಗಕ್ಕೆ ಚೂಸ್ಬಿಡ್ತಾನೆ. ಇದರಿಂದ ಆ ಒಂದು ಕ್ರಿಯೇಚರ್ ಕೂಡ ಅಲ್ಲೇ ಸತ್ತೋಗ್ಬಿಡುತ್ತೆ. ಅದು ಸತ್ತೋದಾಗ
ಅದ್ರ ಒಳಗಡೆ ಇರೋ ಎನರ್ಜಿ ಎಲ್ಲ ನಮ್ಮ ಹೀರೋ ಒಳಗಡೆ ಬಂದ್ಬಿಡುತ್ತೆ. ನಮ್ಮ ಹೀರೋ ಒಳಗಡೆ ಬಂದಾಗ ಇವನ್ ಪವರ್ ಇನ್ನೂ ಜಾಸ್ತಿ ಆಗುತ್ತೆ. ಈ ವಿಷಯ ಇವಾಗ ಇವನಿಗೆ ಗೊತ್ತಾಗುತ್ತೆ. ನಮ್ಮ ಹೀರೋ ಜೊತೆ ಬಂದಂತ ಎಲ್ಲರೂ ಕೂಡ ಸತ್ತೋಗ್ಬಿಟ್ಟಿರ್ತಾರೆ. ಆದ್ರೆ ಈ ಯುಕಿಗೆ ತುಂಬಾನೇ ಭಯ ಆಗ್ಬಿಟ್ಟಿರುತ್ತೆ ಇಲ್ಲಿರೋದಕ್ಕೆ. ಇದರಿಂದ ಮತ್ತೆ ನಾನು ಭೂಮಿಗೆ ವಾಪಸ್ ಹೋಗ್ಬೇಕು ಅನ್ಬಿಟ್ಟು ಇವರೆಲ್ಲರನ್ನು ಕರ್ಕೊಂಡು ಎಕ್ಸಿಟ್ ಡೋರ್ ಹತ್ರ ಬರ್ತಾನೆ. ಅಂದ್ರೆ ಇಲ್ಲಿಂದ ಹೊರಗಡೆ ಹೋಗೋ ಬಾಗಿಲ ಹತ್ರ. ಆದ್ರೆ ಆ ಬಾಗಿಲು ಓಪನ್ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ಈ ಡೋರ್ ಓಪನ್ ಆಗ್ಬೇಕು ಅಂದ್ರೆ ಆ ಒಂದು ವೆಪನ್ ಬೇಕಾಗಿರುತ್ತೆ. ಆಗ ಇವ್ರಗಳಿಗೆ ಒಂದು ವಿಚಿತ್ರವಾಗಿರೋ ಶಬ್ದ ಕೇಳಿಸುತ್ತೆ. ಆಗ ನೋಡ್ತಿದ್ದಂಗೆನೆ ಇನ್ವಿಸಿಬಲ್ ಆಗಿರುವಂತಹ ಸಾಧಕರೆಲ್ಲ ಬಂದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಇವ್ರಗಳಿಗೆ ಸರಿಯಾಗಿ ಹೊಡಿತಾರೆ. ಇವರೆಲ್ಲ ಯಾರು ಕಡಿಯೋರಪ್ಪ ಅಂದ್ರೆ ಕಾಯಿಜಿನ ಕಡಿಯೋರು. ನಮ್ಮ ಹೀರೋ ಕಡೆಯವರು ಹೇಳ್ತಾರೆ, ನಾವು ಈ ರೀತಿ ಹೊಡೆದಾಡ್ಕೊಂಡಿದ್ರೆ ಆಗೋದಿಲ್ಲ, ಎಲ್ಲ ಒಟ್ಟಿಗೆ ಸೇರಿ ಆ ಒಂದು ವೆಪನ್ ಹೊಡ್ಕೋನಂತ. ಆದ್ರೆ ಕಾಯಿಜನ್ ಮಾತ್ರ ಇವ್ರನ್ನ ಸಾಯಿಸ್ಬೇಕು ಅಂತ ಇಲ್ಲಿಗೆ ಬಂದಿರ್ತಾಳೆ. ಆಗ ಇವ್ರಿಗೂ ಕೂಡ ಒಂದು ಶಬ್ದ ಕೇಳಿಸುತ್ತೆ. ಅದೇನಪ್ಪಾ ಅಂದ್ರೆ ಆ ಕ್ರಿಯೇಚರ್ಗಳು ಮತ್ತೆ ಬರ್ತಾ ಇದಾವೆ ಅಂತ. ಆಗ ನೋಡ್ತಿದ್ದಂಗೆನೆ ಆ ಜಾಗಕ್ಕೆ ತುಂಬಾನೇ ಕ್ರಿಯೇಚರ್ಗಳು ಬಂದ್ಬಿಡುತ್ತೆ. ಇದರಿಂದ ಎಲ್ಲರೂ ಕೂಡ ಒಂದೇ ಸಮನೆ ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಕಾಯಿಜಿನು ಒಂದು ಡೋರ್ನ ಓಪನ್ ಮಾಡ್ತಾಳೆ. ಅಲ್ಲಿಂದ ಹೊರಗಡೆ ಹೋಗೋಣಂತೆ ಎಲ್ಲರೂ ಕೂಡ ಹೋಗ್ತಾರೆ. ನೋಡಿದ್ರೆ ಒಂದು ಪಾತಾಳ ರೀತಿ ಇರುತ್ತೆ. ಆ ಪಾತಾಳದ ಮಧ್ಯೆ ಒಂದು ರೌಂಡ್ ಆಗಿರೋ ಕಲ್ಲು ಬಂಡೆ ಇರುತ್ತೆ ಅಷ್ಟೇ. ಮತ್ತೆ ಇವ್ರುಗಳನ್ನ ಫಾಲೋ ಮಾಡ್ಕೊಂಡು ಆ ಕ್ರಿಯೇಚರ್ ಇವ್ರ ಹತ್ರನೇ ಬಂದ್ಬಿಟ್ಟು ಇವ್ರನ್ನ ಒಂದು ಕಲ್ಲಾಗಿ ಬದಲಾಯಿಸೋದಕ್ಕೆ ಆ ಒಂದು ಬೆಳಕನ್ನ ಬಿಟ್ಟಾಗ ಶೂಷಾ ಇದ್ದಾಳಲ್ಲ, ಆ ಗ್ರೀನ್ ವೆಪನ್ ಅಡ್ಡ ಹಿಡಿದ್ಬಿಡ್ತಾಳೆ. ಇದರಿಂದ ಯಾರು ಕೂಡ ಕಲ್ಲಾಗೋದಿಲ್ಲ. ಬಟ್ ಆದ್ರೆ ಇವರೆಲ್ಲರೂ ಕೂಡ ಅದ್ರ ಮೇಲಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಕೆಳಗಡೆ ಬಿದ್ದು ಎಲ್ಲಿಗೆ ಬೀಳ್ತಾರೆ ಅಂದ್ರೆ ಆ ಕಲ್ ಮಧ್ಯಕ್ಕೆ ಬಿದ್ದೋಗ್ಬಿಡ್ತಾರೆ. ಆಗ ನೋಡ್ತಿದ್ದಂಗೆನೆ ಇವ್ರಿದ್ದಂತಹ ರೌಂಡ್ ಶೇಪರ್ ಕಲ್ಲು ಕೂಡ ಎಲ್ಲ ಕೂಡ ಪುಡಿ ಆಗಕ್ಕೆ ಶುರುವಾಗುತ್ತೆ. ಇದರಿಂದ ಎಲ್ಲರೂ ಕೂಡ ಪಾತಾಳಕ್ಕೆ ಬೀಳ್ತಾ ಇರ್ತಾರೆ. ಆದ್ರೆ ನಮ್ ಹೀರೋ ಬಿಡ್ತಾನ ಇಲ್ಲ, ಅವ್ನ್ ಪವರ್ನೆಲ್ಲ ಯೂಸ್ ಮಾಡ್ಬಿಟ್ಟು ಅಲ್ಲಿಂದ ಎಲ್ಲಾರನ್ನು ಹಿಡ್ಕೊಂಡು ಟೆಲಿಪೋರ್ಟ್ ಮಾಡಿಬಿಟ್ಟು ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಡ್ತಾನೆ. ಕರ್ಕೊಂಡ್ ಬಂದಾಗ ನಾವ್ ಹಿಂಗೆ ಹೊಡೆದಾಡಿದ್ರೆ ಆಗಲ್ಲ, ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡ್ಬೇಕು ಅಂತ. ಇದರಿಂದ ಸರಿ ಆಯ್ತು ಅನ್ಬಿಟ್ಟು ಎಲ್ಲರೂ ಕೂಡ ಮುಂದೆ ಹೋಗ್ತಾ ಇರ್ತಾರೆ. ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಚಿಕ್ಕ ಗುಹೆ ಒಳಗಡೆ ಬರ್ತಾರೆ. ಬಂದಾಗ ಅದ್ರ ಮುಂದೆ ಒಂದು ಸ್ಕೆಲಿಟನ್ ಇರುತ್ತೆ. ಆ ಸ್ಕೆಲಿಟನ್ ಮುಖದ ಮೇಲೆ ಒಂದು ಮುಖವಾಡ ಇರುತ್ತೆ. ಕಾಯಿಜಿನ್ಗೆ ಗೊತ್ತಾಗುತ್ತೆ ಇದೇ ಒಂದು ಪವರ್ಫುಲ್ ಆಗಿರೋ ವೆಪನ್ ಅಂದ್ರೆ ಆ ಮುಖವಾಡ. ಇದರಿಂದ ಅದನ್ನ ತಗೊಳಕ್ಕೆ ಅಂತ ಹೋದಾಗ ನಮ್ ಹೀರೋನು ಕೂಡ ಅದನ್ನ ತಡಿತಾನೆ. ಇದೆಲ್ಲ ಇಷ್ಟು ಈಸಿಯಾಗಿ ಸಿಗೋದಿಲ್ಲ, ಹಿಂಗೆ ಯಾಕೆ ಅನ್ನಿಸ್ತೈತಿ, ಇದನ್ನು ಟ್ರ್ಯಾಪ್ ಆಗಿದೆ, ನೀನ್ ಅದನ್ನ ತಗೊಂಬೇಡ ಅಂತ. ಆದ್ರೆ ನಮ್ ಹೀರೋನ ಮಾತು ಇವರು ಕೇಳ್ತಾ ಇರೋದಿಲ್ಲ. ಬಟ್ ಆದ್ರೆ ಕಾಯಿಜಿನ ಜೊತೆಗೆ ಅಸಿಸ್ಟೆಂಟ್ ಆಗಿ ಇಬ್ರು ಇರ್ತಾರೆ. ಅವರು ಕಾಯಿಜಿನ್ಗೆನ ಮೋಸ ಮಾಡ್ಬಿಡ್ತಾರೆ. ಆ ಒಂದು ಮುಖವಾಡ ನನಗ್ ಬೇಕು ಅಂದ್ಬಿಟ್ಟು ಕಾಯಿಜಿನ್ಗೆನ ಚುಚ್ಬಿಡ್ತಾರೆ. ಚುಚ್ಬಿಟ್ಟು ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಆ ಒಂದು ಮುಖವಾಡನ ತಗೋತಾನೆ. ತಗೊಂಡಿದ ತಕ್ಷಣ ಆ ಸ್ಕೆಲಿಟನ್ ಬ್ರೇಕ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ಅವ್ನು ತಗೊಂಡಿರೋ ಅಂತ ಮುಖವಾಡಕ್ಕೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಮತ್ತೆ ಹಾಗೆ ಇವ್ರು ಬಂದಂತಹ ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ಮತ್ತೆ ಎಕ್ಸಿಟ್ ಡೋರ್ ಕೂಡ ಕ್ಲೋಸ್ ಆಗ್ಬಿಡುತ್ತೆ. ಮೇಲ್ಗಡೆ ಇರೋಂತಹ ಗೋಡೆ ನಿಧಾನಕ್ಕೆ ಕೆಳಗಡೆ ಬರ್ತಾ ಇರುತ್ತೆ, ಇವ್ರನ್ನ ಕೊಲ್ಯಾಪ್ಸ್ ಮಾಡೋದಕ್ಕೆ ಅನ್ಬಿಟ್ಟು. ಇದರಿಂದ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಾಗ ನಮ್ಮ ಹೀರೋ ನೆಲನ ನೋಡ್ತಾನೆ. ಆ ಜಾಗದಲ್ಲಿ ಒಂದು ಟ್ರಿಗರ್ ಇರುತ್ತೆ, 5 ಟ್ರಿಗರ್ಗಳಿರುತ್ತೆ. ಆ 5 ಟ್ರಿಗರ್ ಮೇಲ್ಗಡೆಗೂ ಒಬ್ಬೊಬ್ಬ ಮನುಷ್ಯ ನಿಂತ್ಕೊಬೇಕು. ಅವಾಗ ಮಾತ್ರ ಎಕ್ಸಿಟ್ ಡೋರ್ ಓಪನ್ ಆಗುತ್ತೆ. ಅಲ್ಲಿಂದ ಒಬ್ಬ ಆಚೆ ಬಂದ್ರು ಕೂಡ ಅದು ಮತ್ತೆ ಕ್ಲೋಸ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಯುಕಿ ಇದನ್ನೆಲ್ಲ ತನ್ನ ಪವರ್ ನ ಯೂಸ್ ಮಾಡ್ತಾನೆ. ಆ ಜಾಗದಲ್ಲಿ 4 ಕಲ್ಲುಗಳಿರುತ್ತೆ. ಆ 4 ಕಲ್ಲುಗಳನ್ನ ತಗೊಂಡ್ ಬಂದ್ಬಿಟ್ಟು ಆ ಒಂದು ಟ್ರಿಗರ್ ಮೇಲೆ ಇಡ್ತಾನೆ. ಇಕ್ಕಿರೋದ್ರಿಂದ ಆ ಎಕ್ಸಿಟ್ ಡೋರ್ ಓಪನ್ ಆಗುತ್ತೆ. ಎಲ್ಲರೂ ಕೂಡ ಆಚೆ ಹೋಗ್ತಾರೆ. ಆದ್ರೆ ಯುಕಿ ಇದನ್ನೆಲ್ಲ ಇನ್ನೂ ಒಳಗಡೆನೆ ಇರ್ತಾನೆ. ಯಾಕೆಂದ್ರೆ ಅವ್ನ ಕಾಲ್ನ ಎತ್ಬಿಟ್ರೆ ಆ ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ಇದರಿಂದ ಇನ್ನೇನು ಆ ಒಂದು ಗೋಡೆ ಯುಕಿನ ನಜ್ಜಿಸ್ಬೇಕು ಅನ್ನೋಷ್ಟರಲ್ಲಿ ಅವಾಗ ನಮ್ಮ ಹೀರೋ ಒಂದು ಪವರ್ನೆಲ್ಲ ಯೂಸ್ ಮಾಡಿಬಿಟ್ಟು ಆ ಜಾಗದಿಂದ ಒಂದೇ ಸೆಕೆಂಡ್ಗೆ ಆಚೆಗಡೆಗೆ ಹೇಳ್ಕೊಂಡ್ಬಿಡ್ತಾನೆ. ಇದರಿಂದ ಎಲ್ಲರ ಪ್ರಾಣನೂ ಉಳ್ಕೊಂಡ್ಬಿಡುತ್ತೆ. ಮತ್ತೆ ಹಾಗೆ ಇವರು ಮುಂದೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಒಂದು ದೊಡ್ಡ ಮೂರ್ತಿ ಹತ್ರ ಬರ್ತಾರೆ. ಬಂದ್ ನೋಡಿದಾಗ ಅಲ್ಲಿ ಕೆಲವು ಅಕ್ಷರಗಳೆಲ್ಲ ಬರ್ತಿರುತ್ತೆ. ಕಾಯಿಜನು ಅದನ್ನೆಲ್ಲ ರೈಡ್ ಮಾಡಿದಾಗ ಗೊತ್ತಾಗುತ್ತೆ ಇದ್ರ ಹಿಂದೆನೆ ಇರೋದು ಆ ಒಂದು ಪವರ್ಫುಲ್ ಆಗಿರೋ ಮುಖವಾಡ ಅಂದ್ರೆ ವೆಪನ್. ಇವ್ರುಗಳು ಕೂಡ ಆ ಡೋರ್ನ ಓಪನ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ಆದ್ರೆ ಆ ಡೋರ್ ಓಪನ್ ಆಗ್ತಾ ಇರೋದಿಲ್ಲ. ಅಲ್ಲಿಗೆ ಲೂಶಿಂಗ್ ಬಂದ್ಬಿಟ್ಟು ಈ ಕಾಯ್ಜುನ ಇನ್ನೊಬ್ಬ ಅಸಿಸ್ಟೆಂಟ್ ಇರ್ತಾನಲ್ಲ ಅವನ್ನ ಸಾಯಿಸ್ಬಿಡ್ತಾನೆ. ಯಾಕೆ ಈ ಡೋರ್ ಓಪನ್ ಆಗ್ತಿಲ್ಲ ಅಂತಾನು ಕೂಡ ಹೀಗೆ ಹೇಳ್ತಾನೆ. ಅದ್ ಯಾಕಪ್ಪ ಓಪನ್ ಆಗ್ತಿಲ್ಲ ಅಂದ್ರೆ ಅದಕ್ಕೆ 3 ಜನ ಬಲಿ ಬೇಕಾಗಿರುತ್ತೆ. ಇದರಿಂದ ಅದು ಓಪನ್ ಆಗ್ತಾ ಇರೋದಿಲ್ಲ. ಆಲ್ರೆಡಿ ಇವಾಗ ಒಬ್ಬನ ಬಲಿ ಕೊಟ್ಟಾಯ್ತು, ಇನ್ನೂ 2 ಬಾಕಿ ಇರ್ತಾರೆ. ಇದರಿಂದಾನೆ ಇವ್ರುಗಳನ್ನ ಸ್ಟಾರ್ಟಿಂಗ್ ಅಲ್ಲಿ ಇವನು ಸೇವ್ ಮಾಡಿದ್ದು. ಇವಾಗ ಇನ್ನಿಬ್ಬರು ಬಲಿ ಕೊಡ್ಬೇಕಾಗಿರುತ್ತಲ್ಲ, ಇದರಿಂದ ಇವ್ರ ಜೊತೆಗೆ ಫೈಟ್ ಗೆ ಹಿಡಿತಾನೆ. ನಮ್ಮಿರೋನು ಕೂಡ ಇನ್ನು ಸುಮ್ನೆ ಇಲ್ಲ, ಮತ್ತೆ ಇವ್ನ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಹೇಳಿತಾನೆ. ಆದ್ರೆ ಈ ಒಂದು ಫೈಟ್
ಫೈಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಹೀರೋನ ಫ್ರೆಂಡು ಇನ್ನೊಬ್ಬನು ಕೂಡ ಸತ್ತೋಗ್ಬಿಡ್ತಾನೆ. ಇದರಿಂದ ಎರಡನೇ ಬಲಿ ಕಂಪ್ಲೀಟ್ ಆಗ್ಬಿಟ್ಟಿರುತ್ತೆ. ಇನ್ನು ಒಂದು ಬಲಿ ಬೇಕಾಗಿರುತ್ತೆ. ಲೂಶಂಗ್ ಕೂಡ ಅಲ್ಲಿರುವಂತ ಜನರನ್ನ ಸಾಯಿಸೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ನಮ್ಮ ಹೀರೋ ಅದಕ್ಕೆ ಬಿಟ್ಕೊಡ್ತಾನೆ ಇರೋದಿಲ್ಲ. ಅವನ ಜೊತೆಗೆ ಮಸ್ತಾಗಿ ಫೈಟ್ ಮಾಡ್ತಾನೆ. ಅವ್ನ ಇಡೀ ಪವರ್ನೆಲ್ಲ ಯೂಸ್ ಮಾಡ್ಬಿಟ್ಟು ಲೂಶಂಗ್ ನ ಇನ್ನೇನ್ ಸಾಯಿಸ್ಬೇಕು ಅನ್ನಷ್ಟಲ್ಲಿ ಅಷ್ಟು ಕಾಲ ಲೂಶಂಗ್ ತುಂಬಾ ಪವರ್ಫುಲ್ ಆಗ್ಬಿಟ್ಟಿರ್ತಾನಲ್ಲ, ತನ್ನ ಪವರ್ ಇಂದ ಒಂದು ಮಾನ್ಸ್ಟರ್ ನ ಕ್ರಿಯೇಟ್ ಮಾಡ್ತಾನೆ. ಕ್ರಿಯೇಟ್ ಮಾಡ್ಬಿಟ್ಟು ನಮ್ಮ ಹೀರೋಗೆ ಸರಿಯಾಗಿ ಹೊಡಿತಾನೆ. ಹೊಡೆದ್ಬಿಟ್ಟು ಅವನಿಗೆ ಚೆನ್ನಾಗಿ ಅವನ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ ನಮ್ಮ ಹೀರೋ ಅಲ್ಲೇ ಸತ್ತೋಗ್ಬಿಡ್ತಾನೆ. ಹೌದು, ನಮ್ಮ ಹೀರೋನೇ ಸತ್ತೋಗ್ಬಿಡ್ತಾನೆ. ಇದರಿಂದ ಮೂರನೇ ಬಲಿ ಕಂಪ್ಲೀಟ್ ಆಗಿರೋದ್ರಿಂದ ಆ ಒಂದು ಡೋರು ಕೂಡ ಓಪನ್ ಆಗುತ್ತೆ. ಈ ಡೋರ್ ಓಪನ್ ಆಗಿರೋದನ್ನ ಶೂಶಂಗ್ ನೋಡ್ಬಿಟ್ಟು ಇವನ್ಗೆ ಪವರ್ಫುಲ್ ವೆಪನ್ ಸಿಗ್ಬಾರ್ದು ಅಂದ್ಬಿಟ್ಟು ಆ ಒಂದು ಗ್ರೀನ್ ವೆಪನ್ ನ ತಗೊಂಡು ಇದ್ರ ಒಳಗಡೆ ಹೊರಟೋಗ್ಬಿಡ್ತಾಳೆ. ಇವನು ಕೂಡ ಅದ್ರೊಳಗಡೆ ಹೊರಟೋಗ್ಬಿಡ್ತಾನೆ. ಶೂಶಂಗ್ ಇದ್ರೊಳಗಡೆ ಬಂದಾಗ ಇವಳನ್ನ ಕಣ್ ಮುಂದೆ ಒಂದು ಸ್ಕೆಲಿಟಾನ್ ಇರುತ್ತೆ. ಆ ಸ್ಕೆಲಿಟಾನ್ ನ ಮುಖದ ಮೇಲೆ ಒಂದು ಮುಖವಾಡ ಇರುತ್ತೆ. ಇದರಿಂದ ಅದನ್ನ ನಾಶ ಮಾಡ್ಬಿಡೋಣ ಅನ್ಬಿಟ್ಟು ಆ ಗ್ರೀನ್ ವೆಪನ್ ಇಂದ ನಾಶ ಮಾಡಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಆಗ ಲೂಶಿಂಗ್ ಬಂದ್ಬಿಟ್ಟು ತನ್ನ ಒಂದು ಡ್ರ್ಯಾಗನ್ ತಲವಾರಿಂದ ಇವಳ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಅಟ್ಯಾಕ್ ಮಾಡಿ ಇವಳನ್ನ ಜಾಗದಿಂದ ಹೊರಗಡೆಗೆ ಹಾಕ್ಬಿಡ್ತಾನೆ. ಆ ಒಂದು ಮುಖವಾಡ ಇರುತ್ತಲ್ಲ ಅದನ್ನ ತಗೊಂಡು ತನ್ನ ಫೇಸ್ಗೆ ಹಾಕೋತಾನೆ. ನಾನ್ ಇನ್ಮೇಲೆ ಪವರ್ಫುಲ್ ಆಗ್ತೀನಿ ಅಂತ. ಆದ್ರೆ ನೋಡ್ತಿದ್ದಂಗೆನೆ ಆ ಮುಖವಾಡ ಇವನ್ನ ಪೂರ್ತಿ ಕವರ್ ಮಾಡ್ಕೊಂಡ್ಬಿಡುತ್ತೆ. ಅವಾಗ ಲೂಶಿಂಗು ಆ ಜಾಗದಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಗೊತ್ತಾಗುತ್ತೆ ಇದು ಲೂಶಿಂಗ್ ಅಲ್ಲ, ಇದೊಂದು ಡಿಮನ್ ಕಿಂಗ್ ಅಂತ. ಆಕ್ಚುಲಿ ಇವ್ರಿಗೆಲ್ಲ ಒಂದು ಮೋಸ ಆಗಿರುತ್ತೆ. ಅದೇನಪ್ಪ ಅಂದ್ರೆ ಈ ಬರಿಯಲ್ ಐಲ್ಯಾಂಡ್ ಅಲ್ಲಿ ಸೂಪರ್ ಆಗಿರೋ ಒಂದು ವೆಪನ್ ಇದೆ, ಅದನ್ನ ತಗೊಂಡ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಅದೆಲ್ಲ ಒಂದು ಸುಳ್ಳಾಗಿರುತ್ತೆ. ಇದನ್ನೆಲ್ಲಾನು ಕೂಡ ಈ ಒಂದು ಡಿಮನೇ ಮಾಡಿರುತ್ತೆ. ಇವರೆಲ್ಲರೂ ಕೂಡ ನನ್ನ ಹತ್ರ ಬರ್ಲಿ, ಇವ್ರ ಹತ್ರ ಇರುವಂತ ಶಕ್ತಿಗಳನ್ನ ಎಲ್ಲಾನು ಕೂಡ ಕಿತ್ಕೊಂಡು ಆಮೇಲೆ ಈ ಪ್ರಪಂಚನ ನಾಶ ಮಾಡೋಣ ಅಂತ ಇದನ್ನೆಲ್ಲಾನು ಕೂಡ ಪ್ಲಾನ್ ನ ಮಾಡ್ಕೊಂಡಿರುತ್ತೆ. ಮತ್ತೆ ಆ ಜಾಗಕ್ಕೆ ಆ ಕ್ರಿಯೇಚರ್ ಗಳೆಲ್ಲಾನು ಕೂಡ ಕರೆಸ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಿಟ್ಬಿಡುತ್ತೆ ಆ ಒಂದು ಡಿಮನ್ ಕಿಂಗು. ಅವಾಗ ಯುಕೆ ತನ್ನ ಪವರ್ ನ ಯೂಸ್ ಮಾಡ್ಬಿಟ್ಟು ಇವ್ರಗಳ ಮಧ್ಯೆ ಒಂದು ದೊಡ್ಡ ಗೋಡೆನೆ ಕಟ್ಬಿಡ್ತಾನೆ. ಅದನ್ನ ದಾಟ್ಕೊಂಡ್ ಬರಬಾರ್ದು ಅನ್ಬಿಟ್ಟು ಕಾಯ್ಜೋನ್ ಇದ್ದಾಳಲ್ಲ, ಈಗ ಜೂಕಾಂಗ್ಗೆ ನಮ್ಮನ್ನ ಹೇಗಾದ್ರೂ ಮಾಡಿ ಬಚಾವ್ ಮಾಡ್ಬೇಕು ಅನ್ಬಿಟ್ಟು ಅವ್ನ್ ಸತ್ತೋಗಿರ್ತಾನಲ್ಲ, ಅವ್ನ ಹೇಗಾದ್ರೂ ಮಾಡಿ ಬದುಕಿಸ್ಬೇಕು ಅನ್ಬಿಟ್ಟು ಅವಳ ಹತ್ರ ಇರೋಂತ ಪವರ್ನೆಲ್ಲ ಹಾಕ್ಬಿಟ್ಟು ಅವನ ಮೇಲೆ ಮ್ಯಾಜಿಕ್ ನ ಮಾಡ್ತಾಳೆ. ಇದರಿಂದ ನಿಂತೋಗಿರೋಂತ ನಮ್ಮ ಜೂಕಾಂಗ್ ನ ಹಾರ್ಟ್ ಬಿಟ್ಟು ಮತ್ತೆ ಹೊಡ್ಕೊಳಕ್ಕೆ ಶುರು ಆಗುತ್ತೆ. ಆಗ ನಮ್ ಹೀರೋ ಕಂಡ್ಬಿಡ್ತಾನೆ ಒಂದು ವಿಚಿತ್ರವಾಗಿರೋ ಜಾಗದಲ್ಲಿ ಇರ್ತಾನೆ. ಆ ಜಾಗದಲ್ಲಿ ಇವನ್ಗೆ ಒಂದು ಮಿಸ್ಟೀರಿಯಸ್ ಆಗಿರೋ ವಾಯ್ಸ್ ಗಳು ಕೇಳಿಸ್ತಾ ಇರುತ್ತೆ. ಇನ್ನು ನಿನ್ನ ಸಾಯೋ ಟೈಮ್ ಬಂದಿಲ್ಲ, ನೀನ್ ಇನ್ನು ಏನೇನೋ ಮಾಡ್ಬೇಕು ಅಂತ. ಇದರಿಂದ ಯಾರು ನೀನು ನನ್ ಕಣ್ಮುಂದೆ ಬಂದ್ ಮಾತಾಡಿ ಅಂತ ಕೇಳಿದಾಗ ಅವಾಗ ನಿನ್ ಕಣ್ಮುಂದೆ ಒಬ್ಬ ಮಿಸ್ಟೀರಿಯಸ್ ಆಗಿರೋ ವ್ಯಕ್ತಿ ಬರ್ತಾನೆ. ಬಂದಾಗ ನೀನು ನನ್ನ ಹತ್ರ ಒಂದು ಪ್ರಶ್ನೆ ಕೇಳ್ಬೋದು, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಅಂತ. ಅದಕ್ಕೆ ಅವನು ಕೂಡ ಕೇಳ್ತಾನೆ, ನಾನೀಗ ಈ ಭೂಮಿ ನಾಶ ಆಗೋದನ್ನ ಹೇಗೆ ತಡೀಲಿ ಅಂತ ಕೇಳಿದಾಗ ಅದು ನಿನ್ ಮೇಲೆ ನಿನಗೆ ನಂಬಿಕೆ ಇರಬೇಕು. ಇವಾಗ ಭೂಮಿ ಮೇಲೆ ಡಿಮನ್ ಕಿಂಗ್ ಆಲ್ರೆಡಿ ಬಂದಾಗಿದೆ, ನೀನೇ ಅವನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ. ಅದಕ್ಕೆ ನಮ್ಮ ಹೀರೋನು ಕೂಡ ಆ ಒಂದು ಡಿಮನ್ ಕಿಂಗ್ ನ ತಡೆಯೋದಕ್ಕೆ ಭಗವಂತನ ಕೈಲಿ ಮಾತ್ರ ಸಾಧ್ಯ. ಆದ್ರೆ ಸುಮಾರು ವರ್ಷಗಳಿಂದ ಭಗವಂತರು ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡೇ ಇಲ್ಲ. ಈ ರೀತಿ ಆದ್ರೆ ಹೇಗೆ ಇವ್ರುಗಳನ್ನ ತಡೆಯೋದು ಅಂದಾಗ ಅದಕ್ಕೆ ಆ ವ್ಯಕ್ತಿನೂ ಕೂಡ ತನ್ನ ಫೇಸ್ ನ ತೋರಿಸ್ತಾನೆ. ಆ ಒಂದು ಫೇಸ್ ನ ನೋಡಿ ಇವನೇ ಅಂಶ ಸೈಕ್ ಆಗಿ ಹೋಗ್ಬಿಡ್ತಾನೆ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ನಮ್ ಹೀರೋನೇ ಭಗವಂತನ ಶಿಷ್ಯನಾಗಿರ್ತಾನೆ. ಫ್ಯೂಚರ್ ಇಂದ ಈ ವ್ಯಕ್ತಿ ಬಂದಿರ್ತಾನೆ ಇಲ್ಲಿಗೆ ನಮ್ ಹೀರೋಗೆ ಇದನ್ನೆಲ್ಲಾನು ಕೂಡ ಹೇಳೋದಕ್ಕೆ. ನೀನು ಆ ಡಿಮನ್ ಕಿಂಗ್ ನ ಸೋಲಿಸಬಹುದು ಅಂತ ಪವರ್ ನಿನ್ನ ಒಳಗಡೆ ಇದೆ. ಆ ಡಿಮನ್ ಕಿಂಗ್ ನ ಸೋಲ್ಸಾದ್ಮೇಲೆ ಭಗವಂತರು ನಿನ್ನ ತನ್ನ ಶಿಷ್ಯನಾಗಿ ಬದಲಾಯಿಸ್ಕೋತಾರೆ, ಹೋಗು ಇದು ನಿನ್ ಕೈಯಲ್ಲಿ ಆಗುತ್ತೆ ಅನ್ಬಿಟ್ಟು ಅವನ್ನ ಕಳಿಸ್ತಾನೆ. ಈ ಕಡೆ ಯುಕೆ ಹಾಕಿದಂತಹ ಗೋಡೆನೆಲ್ಲ ಹೊಡೆದು ಆ ಒಂದು ಮಾಸ್ಟರ್ಸ್ ಗಳು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾ ಇರ್ತವೆ. ಇದರಿಂದ ಯುಕೆ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಬ್ರಿಡ್ಜ್ ನ ಹೊಡೆದಾಕ್ಬಿಡ್ತಾನೆ. ಈ ಮಾನ್ಸ್ಟರ್ಸ್ ಗಳು ಇವ್ರ ಹತ್ರ ಹೋಗ್ಬಾರ್ದು ಅನ್ಬಿಟ್ಟು ಹೊಡೆದಾಕಿರೋದ್ರಿಂದ ಅವನು ಕೂಡ ಬ್ರಿಡ್ಜ್ ಇಂದ ಕೆಳಗಡೆ ಬಿದ್ದು ಡೆತ್ ಆಗಿ ಹೋಗ್ಬಿಡ್ತಾನೆ. ಇಲ್ಲಿ ನಮ್ಮ ಹೀರೋಗೆ ಫುಲ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿರುತ್ತಲ್ಲ, ತುಂಬಾ ಫಾಸ್ಟ್ ಆಗಿ ಮತ್ತೆ ಅದೇ ಜಾಗಕ್ಕೆ ಬರ್ತಾನೆ. ಅಂದ್ರೆ ಈ ಡಿಮನ್ ಕಿಂಗ್ ಇರೋಂತ ಜಾಗಕ್ಕೆ ಮೊದಲನೇದಾಗಿ ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಶೂಷ ಇದ್ದಾಳಲ್ಲ ಅವಳನ್ನ ಕರ್ಕೊಂಡು ಭೂಮಿಗೆ ತಗೊಂಬಂದ್ ಬಿಟ್ಬಿಡ್ತಾನೆ. ಅವಳು ತುಂಬಾ ಸೇಫ್ ಆಗಿರ್ಲಿ ಅನ್ಬಿಟ್ಟು ಮತ್ತೆ ಇವನು ಡಿಮನ್ ಕಿಂಗ್ ಹತ್ರ ಬಂದ್ಬಿಟ್ಟು ಮತ್ತೆ ಫೈಟ್ಗೆ ಇಳಿಯೋಕೆ ಶುರು ಮಾಡ್ತಾನೆ. ಆ ಒಂದು ಡಿಮನ್ ಕಿಂಗ್ ಕೂಡ ನೀನ್ ನನ್ ಜೊತೆ ಸೇರ್ಕೊಂಡ್ಬಿಡು, ನಾವು ಈ ಪ್ರಪಂಚನ ಆಳ್ಬೋದು ಅಂತ ಮ್ಯಾನುಪ್ಲೇಟ್ ಮಾಡೋಕೆ ಟ್ರೈ ಮಾಡ್ತಾ ಇರುತ್ತೆ. ಆದ್ರೆ ಇವನು ಅದಕ್ಕೆಲ್ಲ ಕೇಳ್ತಾನ, ನಿನ್ನಂತ ರಾಕ್ಷಸನ್ ಜೊತೆಗೆ ಈ ದೇವರ ಶಿಷ್ಯನಾಗೋ ನನಗೆ ಏನು ಡೀಲಿಂಗ್ ಇರಬಾರ್ದು ಅನ್ಬಿಟ್ಟು ಮತ್ತೆ ಫೈಟ್ಗೆ ಇಳಿಯೋಕೆ ಶುರು ಮಾಡ್ತಾನೆ. ಇಲ್ಲಿ ಇಬ್ರಿಗೂ ಒಬ್ರು ಮಸ್ತಾಗಿ ಹೊಡೆದಾಡ್ಕೋತಾರೆ. ಆದ್ರೆ ಆ ಡಿಮನ್ ಕಿಂಗು ತುಂಬಾ ಪವರ್ಫುಲ್ ಆಗಿರ್ತಾನಲ್ಲ, ನಮ್ ಹೀರೋಗೆ ಹಾಕೊಂಡ್ ಸರಿಯಾಗಿ ತುಳಿತಾ ಇರ್ತಾನೆ. ಆಗ ಡಿಮನ್ ಕಿಂಗು ತನ್ನ ಒಂದು ಮಾಸ್ಟರ್ ರೂಪನ ಆಚೆ ತೆಗೆಯುತ್ತೆ. ಆಚೆ ತೆಗೆದ್ಬಿಟ್ಟು ಇವನ್ಗೆ ಒಂದು ಫೋರ್ಸ್ ಆಗಿ ಗುದ್ದುತ್ತೆ ನೋಡಿ. ಇದರಿಂದ ಇವನು ಸ್ಪೇಸ್ಗೆ ಬಂದ್ಬಿಡ್ತಾನೆ. ಅವಾಗ ಗೊತ್ತಾಗುತ್ತೆ ಇವನ್ನ ಫ್ಯೂಚರ್ಗೆ ಕಳಿಸ್ಬೇಕು ಅನ್ಬಿಟ್ಟು, ಅಂದ್ರೆ ಈ ಡಿಮನ್ ಕಿಂಗ್ ನ ಫ್ಯೂಚರ್ಗೆ ಕಳಿಸ್ಬೇಕು ಅನ್ಬಿಟ್ಟು. ಇದರಿಂದ ಏನ್ ಮಾಡ್ತಾನೆ ಅಂದ್ರೆ ಒಂದು ಪೋರ್ಟಲ್ ನ ಓಪನ್ ಮಾಡ್ತಾನೆ. ತನ್ನ ಇಡೀ ಪವರ್ ನ ಉಪಯೋಗಿಸ್ಬಿಟ್ಟು ಒಂದು ಪೋರ್ಟಲ್ ನ ಓಪನ್ ಮಾಡ್ಬಿಟ್ಟು ಈ ಡಿಮನ್ ಕಿಂಗ್ ನ ಭಗವಂತನ ಶಿಷ್ಯನಾಗಿರುವಂತಹ ಜೂಕಾಂಗ್ ಹತ್ರ ಕಳಿಸ್ತಾನೆ. ಅಂದ್ರೆ ಫ್ಯೂಚರ್ ಅಲ್ಲಿ ಇವನು ಭಗವಂತನ ಶಿಷ್ಯನಾಗಿ ಇವನು ಪವರ್ಫುಲ್ ಆಗ್ಬಿಟ್ಟಿರ್ತಾನಲ್ಲ, ಇದರಿಂದ ಇವನ ಹತ್ರ ಕಳಿಸ್ತಾನೆ, ಇವನು ಹೊಡೆದು ಮುಗಿಸ್ಲಿ ಅನ್ಬಿಟ್ಟು. ಈ ಒಂದು ಡಿಮನ್ ಕಿಂಗ್ ಕೂಡ ಈ ಜಾಗಕ್ಕೆ ಬಂದ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ, ಹೇಗ್ ಬಂದಿದ್ದೀನಿ, ಯಾರ್ ನೀವು ಅಂತೆಲ್ಲ ಕೇಳಿದಾಗ ಅದಕ್ಕೆ ಜೂಕಾಂಗ್ ಕೂಡ ನಾನೊಬ್ಬ ಭಗವಂತ, ನನ್ನ ಕೆಲಸ
ಏನಪ್ಪಾ ಅಂದ್ರೆ ನೀನಂತ ರಾಕ್ಷಸರುಗಳನ್ನ ಮತ್ತೆ ನರಕ ಲೋಕಕ್ಕೆ ಕಳ್ಸೋದು ಅಂದ್ಬಿಟ್ಟು ಅವನ್ನ ಹಣೆ ಮೇಲೆ ಒಂದು ಟಚ್ ಮಾಡ್ತಾನೆ ಅಷ್ಟೇ ತಗೋ ಡಿಮನ್ ಕಿಂಗು ಅಲ್ಲೇ ಪುಡಿ ಹೋಗ್ಬಿಡ್ತಾನೆ. ಅಂದ್ರೆ ಅಲ್ಲೇ ಆ ಲೂಶಿಂಗ್ ಕೂಡ ಸತ್ತೋಗ್ಬಿಡ್ತಾನೆ. ಆ ಒಂದು ಡಿಮನ್ ಕಿಂಗು ಮತ್ತೆ ನರಕ ಲೋಕಕ್ಕೆ ಹೋಗಿ ಲಾಕ್ ಆಗ್ಬಿಡುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.